ಟನ್ ಕಬ್ಬಿಗೆ 50 ರೂಪಾಯಿ ಬಾಕಿ ಉಳಿಸಿಕೊಂಡಿರುವ ಮಾಕಾವಳ್ಳಿಯ ಹೇಮಾವತಿ ಶುಗರ್ ಕಾರ್ಖಾನೆ ವಿರುದ್ಧ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಮಿನಿ ವಿಧಾನಸೌಧ ಮುಂದೆ ರೈತರು ಪ್ರತಿಭಟನೆ ನಡೆಸಿದರು. ಶಂಕ, ಜಾಗಟೆ, ಚಾಟಿ, ತಮಟೆ, ಚೆಂಬು ಹಿಡಿದು ಕಾರ್ಖಾನೆ ವಿರುದ್ಧ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದರು. ರಾಜ್ಯ ಸರ್ಕಾರ ಘೋಷಣೆ ಮಾಡಿರುವ 50 ರೂಪಾಯಿಯನ್ನು ಈಗಾಗಲೇ ರಾಜ್ಯದ ಅನೇಕ ಕಾರ್ಖಾನೆಗಳು ರೈತರ ಖಾತೆಗೆ ಜಮಾ ಮಾಡಿವೆ. ಆದರೆ ಮಾಕವಳ್ಳಿಯ ಹೇಮಾವತಿ ಶುಗರ್ ಕಾರ್ಖಾನೆ ಮಾತ್ರ ಹಣ ಜಮಾ ಮಾಡದೆ ರೈತರಿಗೆ ಅನ್ಯಾಯ ಮಾಡುತ್ತಿದೆ. ಅಲ್ಲದೆ ಕೋರ್ಟ್ಗೆ ಹೋಗಿ ತಡೆಯಾಜ್ಞೆ ತಂದಿದ್ದು ಅದನ್ನು ವಾಪಸ್ ಪಡೆದು ರೈತರಿಗೆ ಕೂಡಲೇ ಹಣ ಜಮಾ ಮಾಡಬೇಕು ಎಂದು ರೈತ ಮುಖಂಡರು ಆಗ್ರಹಿಸಿದರು. ಒಂದು ವೇಳೆ ಬಾಕಿ ಹಣ ನೀಡದೆ ಹೋದಲ್ಲಿ ಕಾರ್ಖಾನೆ ಪ್ರಾರಂಭಿಸಲು ಬಿಡುವುದಿಲ್ಲ ಅನ್ನೋ ಎಚ್ಚರಿಕೆ ನೀಡಿದರು. ಏನು ಆಗಲ್ರಿ, ಅವ್ನೇನು ಮಾಡಕ್ಕಾಗಲ್ಲ. ಈಗ ಅವ್ನೇನು ಬಾಗಲಕೋಟೆ ನಾವು ರೈತರು ಹಿಡ್ಕೊಂಡೋಗ್ರ ಏನು ಮಾಡಕ್ಕಲ್ಲ. ನೀವು ಚಪ್ಪಲಿ ಕೈ ತಗೊಳ್ಳಿ, ಎಲ್ಲ ರಿಪೇರಿ ಆಯ್ತು. ದಯಮಾಡಿ ತಹಸೀಲ್ದಾರ್ ಬಂದು ಮೊಬೈಲ್ ತಗೋಬೇಕು. ಸರ್ಕಾರದ ಇಲ್ಲ, ನಮ್ಮ ತೆರಿಗೆ ಪ್ರತಿನಿತ್ಯ ನಾವು ತೆರಿಗೆ ಕೊಡ್ತಾ ಇವಿ. ನಮಗೆ ಗೊತ್ತಿಲ್ಲದಂಗೆ ಕೊಡ್ತೀವಿ, ಪ್ರತ್ಯಕ್ಷವಾಗೂ ಕೊಡ್ತೀವಿ, ಪರೋಕ್ಷವಾಗೂ ಕೊಡ್ತೀವಿ, ಉತ್ಪಾದಕರಾಗೂ ಕೊಡ್ತೀವಿ, ಬಳಕೆದಾರರಾಗೂ ಕೊಡ್ತೀವಿ ತೆರಿಗೆ. ಈ ಎಲ್ಲ ತೆರಿಗೆ ದುಡ್ಡನ್ನ ಅಲ್ಲಿ ನಮ್ಮ ಹತ್ರ ಓಟ್ ಹಾಕ್ಸ್ಕೊಂಡು ಹೋಗಲ್ಲ, ಅವರು ಹಂಚ್ತಾವ್ರೆಲ್ಲ. ಅವ್ರನ್ನ ಚೆನ್ನಾಗಿ ನೋಡ್ಕೊಂಡವ್ರೆ. ಈ ಆಫೀಸ್ ಅವ್ರು ಮಾಡ್ಕೊಂಡವ್ರಲ್ಲ. ನಾವು ಹೆಬ್ಬೆಟ್ಟು ತಂಬು ಇಂಪ್ರೆಷನ್ ತಿಳುವಳಿಕೆಯಿಂದ ಮುಗ್ಧರಿಗೆ ದುಡ್ಡದೆ ಅಂತ ಓಟ್ ಹಾಕಿದೀವಲ್ಲ, ಅವ್ರ ತಿದ್ದುಪಡಿಗಳನ್ನ ಮಾಡ್ಕೊಂಡ್ರೆ ಇವ್ರಿಗೆ ಯಾವುದೇ ರೀತಿ ತೊಂದರೆ ಆಗಲಿಲ್ಲ. ಯಾವುದೇ ಕಾರಣಕ್ಕೂ ರೆಡ್ ಬ್ಯಾಂಡ್ ಅಲ್ಲಿ ಹಿಡ್ಕೊಟ್ಟ ನಮ್ಮ ಹುಡುಗ. ಒಂದು ಲೋಡ್ ಅಕ್ಕಿ ಗವಿಮಠ ವಸತಿ ಶಾಲೆಗೆ ಹೋಗ್ಬೇಕಾದದ್ದು ಬೋಲಿಗೇಗೌಡರ ಚಂದ್ರಶೇಖರ್ ರೈಸ್ ಮಿಲ್ಗೆ ಹೋಗಿತ್ತು. ಗವಿಮಠದ ಮೊರಾರ್ಜಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅದನ್ನ ರೆಡ್ ಬ್ಯಾಂಡ್ ರೈಸ್ ಮಿಲ್ ಅಲ್ಲಿ ಹಿಡ್ಕೊಟ್ಟ. 61 ಕ್ವಿಂಟಾಲ್ ಗೋಧಿ, 48 ಕ್ವಿಂಟಾಲ್ ಅಕ್ಕಿ ಮುಚ್ಚಿಬಿಟ್ಟು. ಅಂದ್ರೆ ನೀವು ಯಾವನಾರ ಇಟ್ಕೊಡಿ, ಅವರ ಪರವಾಗಿ ಅವ್ರು ಕೆಲಸ ಮಾಡ್ತಾರೆ ಅಷ್ಟೇ, ಬಿಟ್ಟರೆ ನಿಮ್ಮ ಪರವಾಗಿ ಸಮಾಜದ ಪರವಾಗೂ ಅಲ್ಲ. ಈ ಹಿನ್ನೆಲೆಯಲ್ಲಿ ಇದು ಮುಂದುವರಿಯುತ್ತದೆ. ದಯಮಾಡಿ ಎಚ್ಚೆತ್ತುಗಳಿಲ್ಲ ಅಂದ್ರೆ ಇನ್ನು ಕೆಲವೇ ದಿವಸಗಳಲ್ಲಿ ಕಾರ್ಪೊರೇಟ್ಗಳು ನಮ್ಮನ್ನು ಆಳ್ತಾರೆ. ಕಡಾಖಂಡಿತ